ಕಾಲೇಜಿನ ಆವರಣದಲ್ಲಿ ತಳಿರು ತೋರಣ, ಅಡಕೆ, ಹೊಂಬಾಳೆಯಲ್ಲಿ ಸಿಂಗರಿಸಿದ ಕಳಸ, ಎತ್ತು, ಬಂಡಿ, ಕೂರುಗಿ, ನಗ, ಒಣಗೆ ವಿವಿಧ ಧಾನ್ಯಗಳ ರಾಶಿ, ಸೇರು, ಬೆಲ್ಲ, ವಿವಿಧ ಪೂಜಾ ಸಾಮಗ್ರಿಗಳು ಒಂದೆಡೆಯಾದರೆ ಸೀರೆಯುಟ್ಟ ನೀರೆಯರ ವಯ್ಯಾರ, ಗತಕಾಲದ ವೈಭವಕ್ಕೆ ಮರಳದಂತೆ ಭಾಸವಾಗುವ ದೃಶ್ಯ ಇನ್ನೊಂದೆಡೆ ಸೆಳೆಯುತ್ತಿತ್ತು. ಹೊರಗಿನಿಂದ ನೋಡುವವರಿಗೆ ಪಕ್ಕಾ ಮದುವೆ ಮನೆಯಂತೆ ಕಾಣುತ್ತಿತ್ತು. ಆದರೆ ಇದು ನರೇಗಲ್ ಪಟ್ಟಣ ಮರಿಯಪ್ಪ ಬಾಳಪ್ಪ ಕಳಕೊಂಡವರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬುಧವಾರ ನಡೆದ ಜಾನಪದ ಉತ್ಸವ ಕಾರ್ಯಕ್ರಮ ಎನ್ನುವುದು ವಿಶೇಷವಾಗಿತ್ತು. ಈ ಮೂಲಕ ಗ್ರಾಮೀಣ ಭಾಗದ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ, ಗ್ರಾಮೀಣ ಸೊಗಡನ್ನು ಹಚ್ಚ ಹಸಿರಾಗಿಡುವ ಪ್ರಯತ್ನವನ್ನು ಕಾಲೇಜಿನ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಮಾಡಿದರು. ಇವರ ಸಂಭ್ರಮವನ್ನು ನೋಡಲು ಮಜರೆ, ಹಳ್ಳಿ ಗ್ರಾಮಸ್ಥರು, ಪಾಲಕರು, ಸ್ಥಳೀಯರು ಬಂದಿದ್ದು ವಿಶೇಷವಾಗಿತ್ತು. ಸಮೀಪದ ಕೋಡಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆ ಎದುರಿನಿಂದ ಆರಂಭವಾದ ಪದವಿ ಕಾಲೇಜಿನ ಜಾನಪದ ಉತ್ಸವದ ವೇಳೆ ಎತ್ತಿನ ಬಂಡಿಯಲ್ಲಿ ಪ್ರಾಧ್ಯಾಪಕರು ಬಂದರೆ ಅದರ ಮುಂದೆ ದೇಶೀಯ ಉಡುಪಿನಲ್ಲಿ ಕುಂಭ ಹೊತ್ತ ವಿದ್ಯಾರ್ಥಿನಿಯರು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಜಾನಪದ ಹಾಡುಗಳನ್ನು ಹಾಡುತ್ತಾ ಸಾಗಿದರು. ಇದನ್ನು ನೋಡಲು ಮಹಿಳೆಯರು, ನಿವಾಸಿಗಳು ಮನೆಯಿಂದ ಹೊರಗೆ ಬಂದು ಫೋಟೋವನ್ನ ಸೆರೆ ಹಿಡಿಯುತ್ತಿದ್ದರು. ಕಾಲೇಜಿಗೆ ತಲುಪಿದ ನಂತರ ಪೂಜೆ ಮಾಡಿ ಆರತಿ ಬೆಳಗಿ ಸ್ವಾಗತಿಸಿ ಕೋರಲಾಯಿತು. ಈ ವೇಳೆ ಉಪನ್ಯಾಸ ನೀಡಿದ ಗದಗ್ ASS ಕಾಲೇಜಿನ ಪ್ರಾಧ್ಯಾಪಕ ಬಾಹುಬಲಿ ಜೈನರ್, ಹಳ್ಳಿಗರ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶ ಪಡೆದ ಈ ಮಹಾವಿದ್ಯಾಲಯವು ಗ್ರಾಮೀಣ ಸೊಗಡಿನಿಂದ ಕಂಗೊಳಿಸಿದೆ. ಪ್ರತಿ ವಿದ್ಯಾರ್ಥಿಯು ತನ್ನ ಮನೆಯ ಕಲೆ, ಸಂಸ್ಕೃತಿ, ಉಡುಪು ಪ್ರದರ್ಶಿಸಲು ವೇದಿಕೆ ಮಾಡಿಕೊಟ್ಟಿದೆ. ಆದರೆ ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು ಎಂದರು. ರೈತ ಭೂಮಿಯನ್ನ ನಂಬಿ ಬೀಜ ಬಿತ್ತುತ್ತಾನೆ, ಆದರೆ ಅವನನ್ನು ಪ್ರಕೃತಿ ಕೈಬಿಡುವುದಿಲ್ಲ. ಫಲ ಬರುವವರೆಗೆ ತಾಳ್ಮೆಯಿಂದ ಕಾಯುತ್ತಾನೆ. ಹಾಗೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ನಂಬಿ ಕಲಿಯಬೇಕು, ಅವರನ್ನ ಗೌರವಿಸಬೇಕು, ತಾಳ್ಮೆಯಿಂದ ಗುರುಗಳು ಹೇಳಿದ ಮಾತನ್ನು ಪಾಲಿಸಬೇಕು, ಆಗ ಫಲ ಸಿಗುತ್ತದೆ ಎಂದರು. ಕೋಟಿ ರೂಪಾಯಿ ಕೊಟ್ಟರೂ ಸಿಗದ ಸಾಹಿತ್ಯ ಜಾನಪದದಲ್ಲಿದೆ. ಇದರಲ್ಲಿ ಹೆತ್ತವರನ್ನ ಹೇಗೆ ಗೌರವಿಸಬೇಕು, ಅತಿಥಿ ಸತ್ಕಾರ ಹೇಗೆ ಇರಬೇಕು ಎನ್ನುವ ಮಾರ್ಗದರ್ಶನವಿದೆ. ಅದನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಪ್ರಾಂಶುಪಾಲ SL ಗುಳೇದಗುಡ್ಡ ಮಾತನಾಡಿ, ಜನರ ನಡುವೆ ಬದುಕುವ ಕಲೆಯನ್ನು ಕಲಿಸಿಕೊಡುವ ಶಿಕ್ಷಣವೇ ಜಾನಪದ ಸಂಸ್ಕೃತಿಯಾಗಿದೆ. ಜಾನಪದಕ್ಕೆ ಜಾತಿ, ಮತ, ಪಂಥ, ಧರ್ಮದ ಭೇದವಿಲ್ಲ. ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವ ನೀತಿಯನ್ನು ತಿಳಿಸುತ್ತದೆ ಎಂದರು. ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ವಿದ್ಯಾರ್ಥಿಗಳನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಎಂದರು. ವೇದಿಕೆ ಕಾರ್ಯಕ್ರಮದ ನಂತರ ಹಳ್ಳಿ ಸೊಗಡಿನ ಸ್ಪರ್ಧೆಗಳು, ಜಾನಪದ ವಿಭಾಗದ ಸ್ಪರ್ಧೆಗಳು ನಡೆದವು. ಈ ವೇಳೆ ಶಿವಮೂರ್ತಿ ಕುರೇರ್, SS ಸೂಡಿ, ಸುನಂದಾ ಮುಂಜಿ, ಜಯಶ್ರೀ ಮುದ್ಗಾರ್, ಅಂಜನಮೂರ್ತಿ KH, ಅನಿಲ್ ಕುಮಾರ್, ಶಶಿಕಲಾ VSKR ಪಾಟೀಲ್, ನಸ್ರೀನಾ ಬಾನು ಜಮಾದಾರ್, ವಿರೂಪಾಕ್ಷ ಶಿವಪ್ಪ ಕುರ್ಬರ್, ಅಯ್ಯಪ್ಪ, MF ತಹಶೀಲ್ದಾರ್, VC ಇಲ್ಲೂರ್, VK ಸಂಗ್ನಾಳ್, KN ಕಟ್ಟಿಮನಿ, ಕಿರಣ್ ರಂಜುಳ್ಗಿ, NS ಹೊನ್ನೂರ್, ಚಂದ್ರು ಸೌಶಿ, ಬಸವರಾಜ್ S ಮಡಿವಾಳರ್, BK ಕಂಬ್ಳಿ, ಶಶಿಕಲಾ ಕಿನ್ನಾಳ್, ವಿನಯಶ್ರೀ ಪರಯ್ಯನಮಠ, ಪ್ರೇಮಾ ಕಾತ್ರಾ, ಶ್ವೇತಾ ಹುಣಸಿನ್ಮರದ್, ಶಂಕರ್ ನರಗುನ್, ಸಿದ್ದು ನವಲ್ಗುನ್, ಮಲ್ಲಪ್ಪ ಸಮಗಂಡಿ ಇದ್ದರು. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ, ಕೋಳಿ ಕೂಗಿತೋ, ಬಾನಿಗೇರಿತೋ ರಂಗು,
ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನುತ್ತಾ